ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನೋಡಿ ನಾವು ಏನಪ್ಪ ಅಂತಂದರೆ ನಮ್ಮದು ಸೀದಾ ಹಬ್ಬ ಇದೆ. ಅದಕ್ಕೋಸ್ಕರ ನಾವು ಗುಲ್ಬರ್ಗಕ್ಕೆ ಕೆಲವೊಂದು ಗೆಸ್ಟ್ಗಳು ಬರ್ತಾ ಇದ್ದಾರೆ ಹಬ್ಬಕ್ಕೆ. ಅದಕ್ಕೋಸ್ಕರ ಅವ್ರಿಗೆ ಏನಾದರೂ ಸತ್ಕಾರ ಮಾಡಬೇಕಲ್ವಾ, ಅದಕ್ಕೋಸ್ಕರ ನಾವು ಗುಲ್ಬರ್ಗಕ್ಕೆ ಹೋಗಿ ಏನನ್ನು ತಗೊಂಡುಕೊಂಡು ಬರ್ತಾ ಇದ್ದೇವೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತಿಳಿಸುತ್ತೇನೆ. ಹಾಗೆ ಸ್ನೇಹಿತರೆ, ಈ ವಿಡಿಯೋ ಪದೇ ನೋಡಿ ಹಾಗೂ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಬನ್ನಿ ಸ್ನೇಹಿತರೆ, ನೋಡಿ ಇವತ್ತು ಗುಲ್ಬರ್ಗಕ್ಕೆ ಬಂದಿದ್ದು ನೋಡಿ ಕಾಣಿಸ್ತಾ ಇದೆಯಲ್ವಾ. ಗುಲ್ಬರ್ಗ ಸಿಟಿಯಲ್ಲಿ ಇಷ್ಟ ತನಕ ನಾವು ನಡೆದಿದ್ವಿ, ಅದರಲ್ಲಿ ಗುಲ್ಬರ್ಗಕ್ಕೆ ಬಂದು ರೀಚ್ ಆಗಿ ಶಾಲು ಹರ ಟೋಪಿ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಮನೆಗೆ ಬರ್ತಾ ಇರುವಾಗ ಭಾಳಷ್ಟು ಮಳೆ ಬಂತು. ಏನಪ್ಪ ಅಂತಂದ್ರೆ ಹೊರಗೆ ಹೋಗ್ಲಿಕ್ಕಾಗಲ್ದಂಥ ಮಳೆ ಬಂತು. ಆ ಮಳೆ ಬಂದಾಗ ಒಂದು ಉದ್ನೂರು ಅಂತ ಊರಲ್ಲಿ ಒಂದು ಆಂಜನೇಯ ದೇವಸ್ಥಾನ ಇತ್ತು. ಆ ದೇವಸ್ಥಾನದಲ್ಲಿ ಮಳೆ ಜಾಸ್ತಿ ಬರೋ ಕಾರಣಕ್ಕಾಗಿ ಅಲ್ಲಿ ಬಂದು ಗಾಡಿಯನ್ನು ಅಲ್ಲಿ ನಿಲ್ಲಿಸಿ ಆ ದೇವಸ್ಥಾನದ ಗುಡಿಯಲ್ಲಿ ಸ್ವಲ್ಪ ಕುಳಿತುಕೊಂಡೇವೆ. ಯಾಕಂದರೆ ಮಳೆ ನಿಂದಿರಬೇಕಾಗಿತ್ತಲ್ಲ, ಮಳೆ ನಿಲ್ಲೋ ತನಕ ಅಲ್ಲೇ ಕುಳಿತುಕೊಂಡು 5 ಗಂಟೆಗೆ ಮತ್ತೇನು ಮಾಡಿದೆವು, ಎಷ್ಟೊತ್ತು ನೋಡಿದೆವು, 4 ಗಂಟೆ ಪ್ರಾರಂಭವಾಗಿದ್ದ ಮಳೆ 5 ಗಂಟೆ ತನಕ ಪ್ರಾರಂಭವಾಯಿತು. ಆ ಮಳೆಯನ್ನು ನಿಲ್ಲುವರೆ ತನಕ ಆ ಗುಡಿಯಲ್ಲಿ ಕಾಣಿಸ್ತಾ ಇದೆಯಲ್ಲ, ಗುಡಿ ತೋರಿಸ್ತಾ ಇದ್ದೀನಲ್ಲ, ಇದೇ ಗುಡಿಯಲ್ಲಿ ನಾವು ಮಳೆಯನ್ನು ನಿಲ್ಲುವ ತನಕ ಅದೇ ಗುಡಿಯಲ್ಲಿ ರೆಸ್ಟ್ ತಗೊಂಡು ಮತ್ತೆ 5 ಗಂಟೆಗೆ ವಾಪಸ್ಸು ನಮ್ಮ ಗ್ರಾಮಕ್ಕೆ, ಅಂದರೆ ಕಡಿನಿ ಗ್ರಾಮಕ್ಕೆ ವಾಪಸ್ ಬಂದೇವಿ. ಆದರೆ ಮಳೆ ಭಾಳಷ್ಟು ಹೊರಗಡೆ ಹೋಗಲಾರ್ದ ಅಂತ ಥರ ಭಾಳಷ್ಟು ಜೋರು ಮಳೆ ಇತ್ತು. ಅದಕ್ಕೋಸ್ಕರ ಇದು ಒಂದು ಮಿನಿ ವಿಡಿಯೋ. ಹಾಗಾಗಿ ಸ್ನೇಹಿತರೆ, ಒಂದು ಲೈಕ್ ಮಾಡಿ, ಕಮೆಂಟ್ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ